ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಸೊ ಅದಕ್ಕೆ ಮ್ಯಾಂಗೋದು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಮಾವಿನ ಹಣ್ಣು ಹಾಕಿಬಿಟ್ಟು ನಾನು ಕೇಸರಿ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಸಿಂಪಲ್ಲು, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಇದನ್ನು ಈಗ ನಾವು ಬೇರೆ ಕೇಸರಿ ಬಾತ್ ಯಾವಾಗ ಬೇಕಾದರೂ ಮಾಡ್ಕೋಬೋದು, ಬಟ್ ಇಲ್ಲಿ ಮಾವಿನ ಹಣ್ಣಿನ ಸೀಸನಲ್ಲಿ ಮ್ಯಾಂಗೋದು ಕೇಸರಿ ಬಾತ್ ಮಾಡೋದು ಹಿಂಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ಯಾವ ಥರ ಮಾಡೋದು ನೋಡ್ಕೊಂಬರೋಣ. ನೋಡಿ, ಫಸ್ಟ್ ನಾನಿಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈ ಮಾವಿನ ಹಣ್ಣನ್ನು ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಅದರ ಒಳಗಿನ ತಿರುಳನ್ನ ತೆಗ್ದು ಇಟ್ಕೋಬೇಕು. ನೀಟಾಗಿ ಎಲ್ಲ ಈ ತಿರುಳನ್ನ ತೆಗ್ದು ಇಟ್ಕೊಂಡ್ರೆ ಈ ಮಾವಿನ ಹಣ್ಣಿಗೆ ನಾವೇನು ಕೇಸರಿ ಕಲರು ಅಥವಾ ಕೇಸರಿ ಹಾಕೋದೇ ಬೇಡ. ನಾವು ನ್ಯಾಚುರಲಾಗಿ ಮ್ಯಾಂಗೋ ಹಾಕಿಬಿಟ್ಟೆ ಮಾವಿನ ಹಣ್ಣಿನ ತಿರುಳು ಹಾಕ್ಬಿಟ್ಟು ಮಾಡೋ ಅಂಥ ಕೇಸರಿ ಬಾತ್ ಇದು. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ನೀವು ಒಂದು ಸರಿ ಈ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ. ಈಗ ಯೂಶಲಿ ನಾವೆಲ್ಲ ಪೈನಾಪಲ್ ಕೇಸರಿ ಬಾತ್ ತಿಂದಿರ್ತೀವಿ, ನಾರ್ಮಲ್ ಕೇಸರಿ ಬಾತನ್ನು ಮಾಡ್ಕೊತೀವಿ. ಈ ಮಾವಿನ ಹಣ್ಣು ಹಾಕ್ಬಿಟ್ಟು ಈ ಕೇಸರಿ ಬಾತನ್ನ ಒಂದು ಸರಿ ಟ್ರೈ ಮಾಡಿ. ಈ ಸೀಸನ್ ಫ್ರೂಟ್ಸಲ್ಲಿ ಮಾವಿನ ಹಣ್ಣು ತಿಂದು ಸಾಕಾಗಿರುತ್ತಲ್ಲ, ಒಂದು ಡಿಫ್ರೆಂಟಾಗಿ ಸ್ವೀಟ್ಗೆ ಹಾಕ್ಬಿಟ್ಟು ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡ್ಕೊಂಡು ತಿನ್ಬೋದು, ಸಕ್ಕತ್ತಾಗಿರುತ್ತೆ. ನೋಡಿ, ನಾನಿಲ್ಲಿ ಹಣ್ಣಿಂದೆಲ್ಲ ತಿರುಳನ್ನ ಈ ಥರ ತೆಗ್ದು ಇಟ್ಕೋತಾ ಇದ್ದೀನಿ. ಈ ಮಾವಿನ ಹಣ್ಣಿಂದ ಏನು ತಿರುಳಿರುತ್ತಲ್ಲ ಅಷ್ಟು ನೀಟಾಗೆಲ್ಲ ತೆಗ್ದು ಇಟ್ಕೊಂಡು ಅದನ್ನು ನಾನಿಲ್ಲಿ 2 ಹಣ್ಣು ತೊಗೊಂಡಿರೋದು. 2 ಹಣ್ಣಿಂದು ಎಲ್ಲ ನೀಟಾಗೆಲ್ಲ ಕಟ್ ಮಾಡ್ಕೊಂಡು ನೋಡಿ ಈ ಥರ ಎಲ್ಲ ಸಿಪ್ಪೆದು ಮತ್ತು ವಾಟೆದು ಎಲ್ಲದನ್ನು ತಿರುಳು ತೆಗ್ದು ಇಟ್ಕೊಂಡಿದ್ದೀನಿ ನೀಟಾಗಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದನ್ನು ನೋಡಿಬಿಟ್ಟು ಇದನ್ನು ಮಾವಿನ ಹಣ್ಣು ಹಾಕ್ಕೊಳ್ಳಿ, ಫ್ಲೇವರ್ ಅಂತೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ಹಣ್ಣಿಂದು ಎಲ್ಲ ತಿರುಳು ತೆಗ್ದು ಇಟ್ಕೊಂಡಿರೋದು, ಅದನ್ನು ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ಅಷ್ಟು ಆಗಿದೆ. ಇದು 2 ಹಣ್ಣಿಂದು ತಿರುಳು. ನಾನು ಈ ಕೇಸರಿ ಬಾತ್ ಮಾಡ್ತಿರೋದನ್ನು ನಾನು ಅರ್ಧ ಬಟ್ಲಿಗೆ ಒಂದು ಬಟ್ಲಲ್ಲಿ ಅರ್ಧ ಬಟ್ಲು ಮಾಡ್ತಾಯಿರೋದು. ಆ ಒಂದು ಬಟ್ಲು ನಾನು ಮಾವಿನ ಹಣ್ಣಿನ ತಿರುಳು ತೊಗೊಂಡು ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬಟ್ಲು ಇದು ಮ್ಯಾಂಗೋ ಅದು ಪೇಸ್ಟು ಇದು ಆಯ್ತಲ್ವ. ಈಗ ನಾನು ನೆಕ್ಸ್ಟು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಮಾವಿನ ಹಣ್ಣಿಂದು ಪೇಸ್ಟ್ ರೆಡಿ ಆಯ್ತಲ್ವ. ಇವಾಗ ಬಾಣಲಿ ಇಟ್ಬಿಟ್ಟು ಇದನ್ನಕ್ಕೆ ನಾವು ಫಸ್ಟು ತುಪ್ಪ ಹಾಕೋಣ. ತುಪ್ಪ ಹಾಕ್ಬಿಟ್ಟು ನಾನು ಈಗೇನು ಮಾವಿನ ಹಣ್ಣು ಅಳತೆ ಮಾಡ್ಕೊಂಡಿದ್ದೀನಲ್ಲ ಅದೇ ಒಂದು ಅಳತೆ ಬಟ್ಲಲ್ಲೇ ಮಾಡಿ ತೋರಿಸ್ತಾ ಇರೋದು. ಅರ್ಧ ಬಟ್ಲಷ್ಟು ರವೆ ತೊಗೋತಾ ಇದ್ದೀನಿ. ನೋಡಿ, ತುಪ್ಪ 2 ಸ್ಪೂನ್ ಹಾಕಿದ್ದೀನಿ. ತುಪ್ಪ ಎಲ್ಲ ಸ್ವಲ್ಪ ಬಿಸಿಯಾಗಿ ಕರಗಲಿ. ಅದು ಕರಗೋ ಅಷ್ಟೊತ್ತಿಗೆ ನಾನು ಮಾವಿನ ಹಣ್ಣು ಏನು ಇದನ್ನು ತೊಗೊಂಡಿದ್ನಲ್ವ ಅದೇ ಅರ್ಧ ಬಟ್ಲು ರವೆ ತೊಗೋತೀನಲ್ವ, ನಾನು ಇಲ್ಲಿ 3 ಬಟ್ಲು ನೀರು ಹಾಕ್ಬಿಟ್ಟು ಕಾಯಕ್ಕೆ ಇಡ್ತೀನಿ. ನೀರು ಕಾಯ್ತಾ ಇರಲಿ. ಅದು 3 ಬಟ್ಲು ನೀರು ಮತ್ತು 1 ಬಟ್ಲಷ್ಟು ನಾನು ಹಾಲು ಹಾಕ್ತೀನಿ. ನೋಡಿ, ಇವಾಗ ಇದು ತುಪ್ಪ ಕಾದಿತ್ತಲ್ವ, ತುಪ್ಪ ಕಾದ್ಮೇಲೆ ಇದಕ್ಕೆ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಬಿಟ್ಟು ಎರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಕೇಸರಿ ಬಾತಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇನ್ನೂ ಬೇಕು ಅಂದರೆ ಪಿಸ್ತಾ ಬಾದಾಮಿನೋ ಹಾಕ್ಕೋಬೋದು. ನಾನಿಲ್ಲಿ ಬರೀ ಗೋಡಂಬಿ ಮತ್ತು ದ್ರಾಕ್ಷಿ ಮಾತ್ರ ಹಾಕ್ತಾ ಇರೋದು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ವಾ. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಇದೇ ತುಪ್ಪಕ್ಕೆ ನಾವು ಈಗೇನು ರವೆ ತೊಗೊಂಡಿದ್ವಿ ಅಲ್ವಾ, ಆ ರವಾನು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರವೆ ಅಂದರೆ ರವೆ ಹರಳಬೇಕು. ಆ ಥರ ನಾವು ಆದಷ್ಟು ಲೋ ಫ್ಲೇಮು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ರವಾನ ಕೇಸರಿ ಬಾತು ಟೇಸ್ಟು ಸಖತ್ತಾಗಿ ಬರುತ್ತೆ. ಮೇನ್ ನಾವು ರವೆ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಮೇನ್ ಇದೇ ಇರೋದು. ನೋಡಿ, ಈ ಥರ ನೀಟಾಗಿ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ರವಾನ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ತುಂಬ ತೊಗೊಂಡಿರೋದು ನಾನು ಚಿರೋಟಿ ರವೆ, ಸೂಜಿ ರವೆ ಅಲ್ವಾ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಸೀದೋಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ನಾವು ಕೈ ಆಡಿಸ್ತಾನೇ ಇರಬೇಕು. ನೋಡಿ, ಕಲರು ಚೇಂಜ್ ಆಗ್ತಾಯಿದೆ ರವದ್ದು. ಅದೆಲ್ಲ ಫುಲ್ ಅರಳ್ಕೊಳ್ಳುತ್ತೆ. ನಾವು ಉರಿಯೋದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಆಮೇಲೆ ಘಮನೂ ಬರ್ತಾ ಇರುತ್ತೆ ನಾವು ರವೆ ಉರಿತಾ ಇರ್ತೀವಲ್ವ. ಇಷ್ಟೆಲ್ಲ ನೋಡಿ, ಇವಾಗ ಉರಿತಾ ಇರೋದು ಇಷ್ಟ ಆಗಿದೆ. ಎಲ್ಲದನ್ನು ಈ ಥರ ನೀಟಾಗೆಲ್ಲ ಹುರಿದಿಟ್ಕೊಂಡು ಇವಾಗ ಇದಕ್ಕೆ ನಾನೇನು ನೀರನ್ನು ಕಾಯಕ್ಕೆ ಇಟ್ಟಿದ್ದೆ, ನೀರನ್ನು ಸಹ ಚೆನ್ನಾಗಿ ನೋಡಿ ಈ ಥರ ಕಾಯ್ತಾ ಇದೆ. ನಾವು ತಣ್ಣೀರು ಹಾಕಿದ್ರೆ ಈ ಕೇಸರಿ ಬಾತು ಚೆನ್ನಾಗಿ ಬರಲ್ಲ. ಅದಕ್ಕೆ ನಾವು ನೀರನ್ನ ಕಾಯಿಸ್ಬಿಟ್ಟು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ರವೆ ಥರ ಚೆನ್ನಾಗಿ ಅಂಟ್ಕೊಳ್ಳಲ್ಲ ಕೇಸರಿ ಬಾತು. ರವೆ ಥರ ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿ ಅನಿಸುತ್ತೆ, ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ. ನೋಡಿ, ಈಗ ನಾನು 3 ಕಪ್ಪಷ್ಟು ನೀರು ಹಾಕಿದ್ದೆ ಅರ್ಧ ಕಪ್ಪಿಗೆ.
ರವಕ್ಕೆ ಮೂರು ಅರ್ಧ ಕಪ್ ನೀರು ಕಾಯಕ್ಕಿಟ್ಟು ಅದು ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು 1 ಕಪ್ಪು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡಬೇಕು. ನೀರು ಮತ್ತು ಹಾಲು ಎಲ್ಲ ನೋಡಿ ಹೀರ್ಕೊಂಡು ಈ ಥರ ರವೆ ಎಲ್ಲ ಈ ಥರ ನೀಟಾಗಿ ಇದು ಬೇಯುತ್ತೆ. ಇದರಲ್ಲೇ ಚೆನ್ನಾಗೆಲ್ಲ ಈ ಥರ ಆದಮೇಲೆ ಇದಕ್ಕೆ ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ಪಿಗೆ ನಾನು ಕರೆಕ್ಟು 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮಾವಿನ ಹಣ್ಣು ಸಖತ್ ಸ್ವೀಟ್ ಇತ್ತು ಇದು. ಆಮೇಲೆ ಇದನ್ನೊಂದು ಬಟ್ಲು ಹಾಕ್ತೀವಲ್ವ ಮಾವಿನ ಹಣ್ಣಿನ ಪೇಸ್ಟು, ಹಂಗಾಗಿ ನಾನು ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆ ಮಾತ್ರ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚು ಕಡಿಮೆ ಬೇಕು ಅಂದರೆ ಸ್ವೀಟ್ ನೋಡಿಬಿಟ್ಟು ಹಾಕ್ಕೋಬೋದು. ಇಲ್ಲಿ ನಾನು ತೊಗೊಂಡಿರೋ ಒಂದು ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬಂದಿದೆ ಸ್ವೀಟು. ಈ ಥರ ಸ್ವಲ್ಪ ಮಾವಿನ ಹಣ್ಣು ಮತ್ತು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಗಂಟು ಥರ ಆಗುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಎಲ್ಲ ಕೈ ಆಡಿಸ್ತಾ ಅದು ನೋಡಿ ಚೆನ್ನಾಗಿ ಎಲ್ಲ ಹೊಂದಿಕೆ ಆಗಿಬಿಟ್ಟು ಈ ಥರ ನೀಟಾಗಿ ಅದು ಪಾತ್ರೆ ಬಿಡೋ ಥರ ಆಗಬೇಕು. ಹಿಂಗಾದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನಮಗೆ. ಈ ಕೇಸರಿಬಾತು ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ. ಗೊತ್ತಾ, ಅದು ಮಾವಿನ ಹಣ್ಣಿನ ಫ್ಲೇವರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದು ಸರಿ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಕೇಸರಿಬಾತು ಸೂಪರಾಗಿರುತ್ತೆ. ಆದಷ್ಟು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಇನ್ನು ಲಾಸ್ಟಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಆಮೇಲೆ ನಾವೇನು ಡ್ರೈ ಫ್ರೂಟ್ಸ್ನ ಹುರಿದು ಇಟ್ಕೊಂಡಿದ್ವಿ ಅಲ್ವಾ, ಆ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಮೇಲೆ 1 ಸ್ಪೂನು ಇಲ್ಲಾಂದರೆ ಇನ್ನೂ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ ನೀಟಾಗಿ ಇದು ಮಿಕ್ಸ್ ಮಾಡಿ ಒಂದು 2 ನಿಮಿಷ ನೀಟಾಗಿ ತುಪ್ಪ ಹಾಕ್ಬಿಟ್ಟು ಮತ್ತು ಮೇಲ್ಗಡೆ 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಅಷ್ಟೇ ಸಾಕು. ಸ್ಟಾರ್ಟಿಂಗಲ್ಲೂ ಹಾಕಿರ್ತೀವಿ ಅಲ್ವಾ, ಸೊ ಇನ್ನು ಮೇಲೆ ಹಾಕೋದ್ರಿಂದ ಇದೇನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ತುಪ್ಪ ಹಾಕೋದ್ರಿಂದ ಸಕ್ಕತ್ತಾಗಿ ಬರುತ್ತೆ. ಹಾಕಿಬಿಟ್ಟು 1-2 ನಿಮಿಷ ನೀಟಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ ಸಕ್ಕತ್ತಾಗಿ ಬಂದಿದೆ. ಕಲರ್ ಕೂಡ ನೋಡಿ, ನಾನು ಏನೇ ಇಲ್ಲಿ ಕೇಸರಿ ಕಲರ್ ಹಾಕಿಲ್ಲ, ಆಮೇಲೆ ಕೇಸರಿ ದಳ ಯಾವುದೂ ಹಾಕಿಲ್ಲ. ಮಾವಿನ ಹಣ್ಣಿನ ಕಲರು ರಿಯಲ್ ನ್ಯಾಚುರಲ್ ಕಲರಲ್ಲೇ ಬಂದಿದೆ ಇದು ಕಲರು. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಜ ಅಂದರೆ ನಿಜ ಚೆನ್ನಾಗಿದೆ. ಈ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ನೀವು ಒಂದು ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.